श्रीगुरुभ्यो नमः हरिः ओम् व्यासाय भवनाशाय श्रीशाय गुणराशये हृद्याय शुद्धविद्याय मध्वाय च नमो नमः भवति तनुभवादेडमो गोपिवाग्नि जडमतिर्भजन्तुर्जायते प्राज्ञमौलिः सकलवचनचेतो देवता भारती सा मम वचनरत्तां सन्निधिं मानसे च तपो विद्याविरक्त्यादिसद्गुणोघाकरानहं वादिराजगुरून् वन्दे हयग्रीवपदाश्रयान् पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे दुर्वाविद्वान्तरवे वैष्णवीन्दीवरेन्दवे श्रीराघवेन्द्रगुरवे नमोऽत्यन्तदयालवे ब्रह्मचर्य हरिप्रीतिसविद्यावादशालिनः इष्टदान् कष्टहर्तॄन्नः विद्यामान्यान् मुनीन् नुमः श्रीगुरुभ्यो नमः। ಜಗನ್ನಾಥದಾಸರು ಏಕಾದಶ ಇಂದ್ರಿಯಗಳಲ್ಲಿ ಋಷಿಕೇಶನಾಗಿ ಇರುವಂತಹ ಭಗವಂತನ ರೂಪದ ವಿಚಾರವನ್ನು ಅದೇ ರೀತಿಯಾಗಿ ಭಗವಂತನನ್ನು ಏಕಾದಶ ಇಂದ್ರಿಯಗಳಲ್ಲಿ ಯಾಕೆ ನಾವು ಚಿಂತನೆ ಮಾಡಬೇಕು, ಆ ಚಿಂತನೆ ಮಾಡಿದ್ದರ ಫಲ ಏನು ಎಂಬುದಾಗಿ ಅದರ ವಿಚಾರವನ್ನು ತಿಳಿಸಿಕೊಡ್ತಾ ಇದ್ದಾರೆ. ಆ ಋಷಿಕೇಶನಾಗಿರತಕ್ಕಂತಹ ಭಗವಂತನನ್ನು ಧ್ಯಾನ ಮಾಡಿದವನಿಗೆ ಏನಾಗ್ತದೆ ಅಂತ ಕೇಳಿದ್ರೆ, ಏನಪರಾಧಗಳು ಮಾಡಿದರೂ ಸಹಿ ನಿರೋಧಗೈಸಲು ಮೋಕ್ಷ ಮಾರ್ಗಕ್ಕೆ ದುರಿತ ರಾಶಿಗಳು. ಅವನನ್ನು ಆ ಋಷಿಕೇಶನ ಚಿಂತನೆಯಿಂದಾಗಿ ಯಾವುದೇ ರೀತಿಯಾಗಿರತಕ್ಕಂತಹ ದುರಿತಗಳು ಅದು ಬಾಧಿಸೋದಿಲ್ಲ. ಅದರಿಂದ ಒಳ್ಳೆಯ ರೀತಿಯಾಗಿರತಕ್ಕಂತಹ ಅನುಗ್ರಹವನ್ನು ಪಡೆದುಕೊಳ್ಳುತ್ತಾನೆ ಎಂಬುದಾಗಿ ಜಗನ್ನಾಥದಾಸರು ಇದರ ವಿಚಾರವನ್ನು ತಿಳಿಸಿಕೊಡುತ್ತಾರೆ. ಅದಾದ ಮೇಲೆ ಮುಂದೆ ಹಾಗಿದ್ದರೆ ಸಾಮಾನ್ಯವಾಗಿ ಜ್ಞಾನಿಯು ತಾನು ಯಾವುದೇ ರೀತಿಯಾಗಿರತಕ್ಕಂತಹ ಕೆಟ್ಟ ಕರ್ಮಗಳನ್ನು ಅಥವಾ ಕೆಟ್ಟ ಕರ್ಮಗಳಲ್ಲಿ ತನ್ನ ಪ್ರವೃತ್ತಿಯನ್ನು ಮಾಡೋದಿಲ್ಲ. ನೀವು ಆ ವಿಚಾರವನ್ನು ಯಾವ ಕಾರಣಕ್ಕೋಸ್ಕರ ಪ್ರಸ್ತುತಪಡಿಸ್ತಾ ಇದ್ದೀರಿ ಅಂತ ಕೇಳಿದರೆ, ಅದಕ್ಕೆ ಉತ್ತರವನ್ನು ಹೇಳುವಾಗ ನಾವು ಯಾವ ರೀತಿಯಾಗಿ ಅರ್ಥೈಸಿಕೊಳ್ಳಬೇಕು ಅಂತ ಕೇಳಿದರೆ, ಬ್ರಹ್ಮಜ್ಞಾನಿ ಅವನು ಸ್ವಾಭಾವಿಕವಾಗಿ ತಾನು ಕೆಟ್ಟ ಕೆಲಸವನ್ನು ಮಾಡಲಿಕ್ಕೆ ಹೋಗೋದಿಲ್ಲ. ಆದರೆ ಯಾವುದೋ ಒಂದು ಪ್ರಾರಬ್ಧ ಕರ್ಮದ ವಶವಾಗಿ ಅಥವಾ ಪ್ರಾರಬ್ಧ ಕರ್ಮವಶಾತ್ ಏನಾದರೂ ಕೂಡ ಅವನು ಯಾವುದೋ ಒಂದು ಕೆಟ್ಟ ಕೆಲಸವನ್ನು ಕೆಟ್ಟ ಕಾರ್ಯವನ್ನು ಮಾಡಿದ ಅಂತ ಹೇಳಿದರೆ, ಆವಾಗ ಅದರಿಂದ ಏನು ಅವನಿಗೆ ಫಲ ಏನು? ಅದಕ್ಕೆ ಉತ್ತರವನ್ನು ಕೊಡುತ್ತಾರೆ ಆ ಜ್ಞಾನಿ. ಅವನು ಕೆಟ್ಟ ಕೆಲಸವನ್ನು ಮಾಡಿದ ಅಂತ ಹೇಳಿದರೆ ಅದರಿಂದ ಅವನಿಗೆ ಯಾವ ರೀತಿಯಾಗಿರತಕ್ಕಂತಹ ಹಾನಿ ಅಂತ ಕೇಳಿದರೆ, ಮೋಕ್ಷದಲ್ಲಿ ಅವನಿಗೆ ಮೋಕ್ಷ ಎಂಬುದು ನಿಶ್ಚಿತ ಅವನಿಗೆ. ಮತ್ತು ಮೋಕ್ಷದಲ್ಲಿ ಆಗುವಂತಹ ಆನಂದ ಅದರಲ್ಲಿ ಕಿಂಚಿತ್ ಹ್ರಾಸ. ಯಾವುದೋ ಒಂದು ಕೆಟ್ಟ ಕರ್ಮವನ್ನು ಮಾಡಿದ, ಆ ಕೆಟ್ಟ ಕರ್ಮದ ಪ್ರಾರಬ್ಧದಿಂದಾಗಿ ಅವನಿಗೆ ಆನಂದದಲ್ಲಿ ಹ್ರಾಸವಾಗಬಹುದೇ ಹೊರತು ಮೋಕ್ಷವೇ ಆಗುವುದಿಲ್ಲ ಎಂಬಂತಹ ಅರ್ಥವನ್ನು ಹೇಳಬಾರದು. ಅದಕ್ಕೋಸ್ಕರ ಈ ಏಕಾದಶಿ ಇಂದ್ರಿಯಗಳಲ್ಲಿ ಬಿಡದ ಋಷಿಕಪನ ಮೂರ್ತಿ, ಇದರಿಂದ ಜ್ಞಾನಿಗೆ ಯಾವುದೇ ರೀತಿಯಾಗಿರತಕ್ಕಂತಹ ಅನನುಕೂಲಗಳಿಲ್ಲ. ನಾವು ಸಾಮಾನ್ಯರಾಗಿರತಕ್ಕಂಥವರು ಏನು ಮಾಡಿಕೊಳ್ಳಬೇಕು ಅಂತ ಕೇಳಿದರೆ, ಭಗವಂತನ ಚಿಂತನೆಯನ್ನು, ಭಗವಂತನ ಧ್ಯಾನವನ್ನು ತಾನು ಮಾಡಬೇಕು ಎಂಬುದಾಗಿ ವಿಚಾರವನ್ನು ಹೇಳುತ್ತಾರೆ. ಅದಾದ ಮೇಲೆ ಮುಂದೆ ಜಗನ್ನಾಥದಾಸರು ಹೇಳುವಂತಹ ವಿಚಾರ ಏನು ಅಂತ ಕೇಳಿದರೆ, ಹಗಲ ನಂದಾದೀಪನಂದದಿ ನಿಗಮವೇದ್ಯನ ಪೂಜಿಸುತ್ತ
ಕೈ ಮುಗಿದು ನಾಲ್ಕರೊಳೊಂದು ಪುರುಷಾರ್ಥವನು ಬೇಡದಲೆ ಜಗದುದರ ಕೊಟ್ಟದನು ಗುಂಜಿಸಿ ಮಗ ಮಡದಿ ಪ್ರಾಣ ಇಂದ್ರಿಯ ಆತ್ಮಾದಿಗಳು ಭಗವದಧೀನವೆಂದಡೆಗಡಿಗೆ ನೆನೆವುತ್ತಿರು. ಪ್ರಸಿದ್ಧವಾಗಿರತಕ್ಕಂತಹ ಆಚಾರ್ಯರ ಮಾತು. ಆಚಾರ್ಯ ಮಧ್ವರು ನಾವು ಏನನ್ನ ಮಾಡಬೇಕು ಎಂಬುದನ್ನು ಸದಾಚಾರ ಸ್ಮೃತಿಯಲ್ಲಿ, ಅದೇ ರೀತಿಯಾಗಿ ಉಪನಿಷತ್ತಿನವೇ ಪುರುಷನಾಗಿರತಕ್ಕಂತಹ ಉಪನಿಷತ್ತಿನಲ್ಲಿಯೂ ಕೂಡ ಬಂದಿರತಕ್ಕಂತಹ ವಿಚಾರ, ಇದನ್ನು ಜಗನ್ನಾಥದಾಸರು ನಮ್ಮ ಮುಂದೆ ತಿಳಿಸಿಕೊಡ್ತಾ ಇದ್ದಾರೆ. ಹೇಗಿರಬೇಕು ಒಬ್ಬ ಸಾಧನೆಯನ್ನು ಮಾಡಲಿಕ್ಕೆ ಇಚ್ಛಿಸುವವನು ಅಥವಾ ಸಾಧನೆಯ ಪಥದಲ್ಲಿ ಸಂಚಾರವನ್ನು ಮಾಡಲಿಕ್ಕೆ ಇಷ್ಟವಿರುವವನು, ತಾನು ಸಾಧನೆಯನ್ನು ಮಾಡಬೇಕು ಅಂತ ಹೇಳಿಕೊಂಡು ತನ್ನ ಪ್ರವೃತ್ತಿಯನ್ನು ಮಾಡುವವನು ಹೇಗಿರಬೇಕು ಅಂತ ಕೇಳಿದ್ರೆ ಅದಕ್ಕೆ ಉತ್ತರವನ್ನು ಹೇಳುತ್ತಾರೆ. ಹಗಲ ನಂದಾದೀಪದಂದದಿ. ತಾನು ಹೇಗಿರಬೇಕು ಅಂತ ಕೇಳಿದರೆ ನಂದಾದೀಪ, ನಾವು ಬೆಳಕಿನಲ್ಲಿ ಅಥವಾ ಬೆಳಗಿನ ಸೂರ್ಯ ಉದಯದಲ್ಲಿ ಅಲ್ಲಿ ನಾವು ದೇವರಿಗೆ ದೀಪವನ್ನು, ನಂದಾದೀಪಾದಿಗಳನ್ನು ಹಚ್ಚುತ್ತೇವೆ. ಅದರಲ್ಲಿ ಏನು ಕಾರಣ ಏನು ಅಂತ ಕೇಳಿದರೆ ಭಗವತ್ ಪ್ರೀತಿ ಎಂಬುದೇ ಅದಕ್ಕೆ ಮುಖ್ಯ ಉದ್ದೇಶ. ದೀಪವನ್ನು ಹಚ್ಚುವಂತಹದ್ದು ಭಗವತ್ ಪ್ರೀತಿದಾಯಕ. ಕಾರ್ತೀಕದಲ್ಲಿ ಅಥವಾ ಇನ್ನಿತರ ಹೀಗೆ ನಾವು ದೀಪವನ್ನು ಪ್ರಜ್ವಲಿಸುವಂತಹದ್ದು ಏನು ಕಾರಣ ಅಂತ ಕೇಳಿದರೆ ಅದು ಭಗವತ್ ಪ್ರೀತಿದಾಯಕವಾಗಿರತಕ್ಕಂತಹದ್ದು. ಭಗವತ್ ಪ್ರೀತಿ ಎಂಬುದೇ ಅದಕ್ಕೆ ಮುಖ್ಯ ಉದ್ದೇಶ. ಯಾವ ರೀತಿಯಾಗಿ ನಾವು ದೀಪವನ್ನು ಪ್ರಜ್ವಲನೆ ಮಾಡಿದ್ದರಿಂದಾಗಿ ಭಗವಂತ ಪ್ರೀತನಾಗ್ತಾನೋ ಅದೇ ರೀತಿಯಾಗಿ ನನ್ನ ಜೀವನದಲ್ಲಿಯೂ ಕೂಡ ಆ ಒಳ್ಳೆಯ ರೀತಿಯಾಗಿರತಕ್ಕಂತಹ ಅನುಗ್ರಹಾದಿಗಳು ನನಗೆ ಬರಲಿ ಎಂಬಂತಹ ಉದ್ದೇಶ. ಅದೇ ರೀತಿಯಾಗಿ ಇಲ್ಲಿ ಈಗ ದಾಸರು ಹೇಳುವಂತಹ ವಿಚಾರ ಏನು ಅಂತ ಕೇಳಿದ್ರೆ ಹಗಲ ನಂದಾದೀಪದಂದದಿ. ಆ ರೀತಿಯಾಗಿ ಭಗವಂತನನ್ನು ನಾವು ಕೇಳಬೇಕು. ಏನನ್ನು ಕೇಳಬೇಕು ಅಂತ ಕೇಳಿದ್ರೆ ನಿಗಮವೇದ್ಯನ. ಭಗವಂತ ವೇದವೇದ್ಯ. ಯಾವುದರಿಂದ ತಿಳ್ಕೊಳ್ಳಿಕ್ಕೆ ಯೋಗ್ಯ ಅಂತ ಕೇಳಿದ್ರೆ ಭಗವಂತನನ್ನು ಬೇರೆ ಯಾವುದೂ ಕೂಡ ಹೇಳಲಿಕ್ಕೆ ಸಾಧ್ಯವೇ ಇಲ್ಲ. ಮತ್ತು ಭಗವಂತನನ್ನು ತಿಳಿಯಬೇಕು, ಭಗವಂತನನ್ನು ನಾನು ಕಾಣಬೇಕು ಅಂತ ಹೇಳಿದರೆ ಅದಕ್ಕಿರತಕ್ಕಂತಹ ಮಾರ್ಗ ಯಾವುದು ಅಂತ ಕೇಳಿದರೆ ವೇದವೇದ್ಯನಾಗಿರತಕ್ಕಂತಹ ಭಗವಂತನನ್ನು ತಿಳ್ಕೊಳ್ಳಿಕ್ಕಿರತಕ್ಕಂತಹ ಮಾರ್ಗ ವೇದಗಳು, ಉಪನಿಷತ್ತುಗಳು, ಪುರಾಣಗಳು. ಇದು ಮಾತ್ರ ಅಂತಹ ವಿರೇಕ ವೇದ್ಯ ಭಗವಂತ. ನಿಗಮವೇದ್ಯ. ಭಗವಂತನನ್ನು ನಾವು ತಿಳ್ಕೊಳ್ಬೇಕು ಅಂತ ಕೇಳಿದರೆ ನಿಗಮಗಳು, ಆಗಮಗಳು, ಶ್ರುತಿಗತಿಗಳು, ಇದರ ಮೂಲಕವಾಗಿ ಭಗವಂತನನ್ನು ತಿಳ್ಕೊಳ್ಬೇಕು. ಸರಿ, ನಿಗಮವೇದ್ಯನ ಪೂಜಿಸುತ್ತಾ ಭಗವಂತನನ್ನು ಅರ್ಚನಾದಿಗಳನ್ನು ಮಾಡಿ ತನ್ನ ಮೂಲಕವಾಗಿ ನಾಲ್ಕರೊಳೊಂದು ಪುರುಷಾರ್ಥವನ್ನು ಬೇಡದಲೇ ಭಗವಂತನನ್ನು ಏನನ್ನೂ ಕೂಡ ಕೇಳಬಾರ್ದಂತೆ. ಯಾಕೆ ಅಂತ ಕೇಳಿದರೆ ಭಗವಂತನಲ್ಲಿ ಕೇಳಿದರೆ ಧರ್ಮಾರ್ಥ ಕಾಮ ಮೋಕ್ಷಾಖ್ಯ ಚತುರ್ವಿಧ ಪುಣ್ಯ ಪುರುಷಾರ್ಥ ಇತ್ಯರ್ಥಂ ಅಂತ ಹೇಳಿಕೊಂಡು ನಾವು ಸಂಕಲ್ಪವನ್ನು ಮಾಡ್ತೇವೆ. ಆದರೆ ನಮ್ಮ ಉದ್ದೇಶ ಏನಿರಬೇಕು ಅಂತ ಕೇಳಿದರೆ ಹರಿಸ್ಮೃತಿ ಅನ್ನದಾನ ಅಂತ ಹೇಳಿದಾಗೆ ಕೇವಲ ಹರಿಸ್ಮರಣೆ, ಭಗವಂತನ ಸ್ಮರಣೆ, ಭಗವತ್ ಪ್ರೀತಿ, ಇದೇ ನಮ್ಮ ಮುಖ್ಯ ಉದ್ದೇಶ. ನಾವು ಪೂಜೆಯನ್ನು ಮಾಡುವಾಗ ಸಂಕಲ್ಪವನ್ನು ಮಾಡ್ತೇವೆ. ಭಗವತೋ ಬಲೇನ ಭಗವತೋ ವೀರ್ಯೇಣ ಭಗವತಸ್ತೇಜಸ ಭಗವತಃ ಕರ್ಮಣ ಭಗವತಃ ಶ್ರೀಲಕ್ಷ್ಮೀನಾರಾಯಣಸ್ಯ ಪ್ರೀತ್ಯರ್ಥಂ ಭಗವತ್ ಪೂಜಾಖ್ಯಂ ಕರ್ಮ ಕರಿಷ್ಯೆ. ಭಗವಂತನ ಪೂಜೆಯನ್ನು ಮಾಡ್ತೇನೆ. ಯಾವ ಕಾರಣಕ್ಕೋಸ್ಕರ, ಹೇಗೆ ಮಾಡ್ತೇನೆ? ಭಗವತೋ ಬಲೇನ, ಭಗವದ್ದತ್ತವಾಗಿರತಕ್ಕಂತಹ ಬಲ, ಭಗವತೋ ವೀರ್ಯೇಣ, ಅವನು ಕೊಟ್ಟಿರತಕ್ಕಂತಹ ವೀರ್ಯ, ಅವನು ಕೊಟ್ಟಿರತಕ್ಕಂತಹ ತೇಜಸ್ಸು, ಅವನು ಕೊಟ್ಟಿರತಕ್ಕಂತಹ ಎಲ್ಲ ಬಲ ತೇಜಸ್ಸು, ಅವನ ಅನುಗ್ರಹದಿಂದಾಗಿ ನಾನು ಅವನದ್ದೇ ಪೂಜೆಯನ್ನು ಭಗವತ್ ಪೂಜಾಖ್ಯಂ ಕರ್ಮ ಕರಿಷ್ಯೆ ಎಂಬಂತಹ ಸಂಕಲ್ಪವನ್ನು ಮಾಡ್ತೇವೆ. ಅದೇ ರೀತಿಯಾಗಿ ಇಲ್ಲಿ ಹೇಳ್ತಾರೆ, ನಿಗಮವೇದ್ಯನ ಪೂಜಿಸುತ್ತಾ ಕೈ ಮುಗಿದು ನಾಲ್ಕರೊಳೊಂದು ಪುರುಷಾರ್ಥವನ್ನು ಬೇಡದಲೇ. ನೀವು ಪುರುಷಾರ್ಥವನ್ನು
ಹೇಳಬೇಡಿ. ಯಾಕೆ ಅಂತ ಕೇಳಿದರೆ, ನೀನು ಕೇಳಿದರೆ ಆವಾಗ ಧರ್ಮಾರ್ಥ ಕಾಮಮೋಕ್ಷೇಶು ನೇಚ್ಛಾವಗದಾಚನ, ಯಾವುದೇ ರೀತಿಯಾಗಿ ನನಗೆ ಭಗವತ್ ಪ್ರೀತಿ ಎಂಬುದೇ ನನಗೆ ಮುಖ್ಯ, ಅಷ್ಟೇ ಸಾಕು ನನಗೆ. ಯಾವುದೋ ಒಂದನ್ನು ಕೇಳಿದರೆ ಭಗವಂತ ಅಷ್ಟನ್ನು ಕೊಟ್ಟು ಮಾತು ಸುಮ್ಮನೆ ಬಿಡ್ತಾನೆ. ಅದಕ್ಕಿಂತ ಭಗವಂತನಲ್ಲಿ ಏನನ್ನು ನಾವು ಬೇಡುವ ಅಂತ ಕೇಳಿದ್ರೆ, ಭಗವಂತ ಭಗವತ್ ಪ್ರೀತಿ, ನಿನ್ನ ಪ್ರೀತಿ ಆಯಿತು ಅಂತ ಹೇಳಿದರೆ ನನಗೆಲ್ಲವೂ ಲಭಿಸ್ತದೆ ಎಂಬಂತಹ ಚಿಂತನೆಯಲ್ಲಿ ಇರಬೇಕು. ಹೀಗೆ ಆ ಪುರುಷಾರ್ಥವನ್ನು ಬೇಡದಲ್ಲಿ ಯಾವುದೇ ರೀತಿಯಾಗಿರತಕ್ಕಂತಹ ಪುರುಷಾರ್ಥಗಳನ್ನು ನೀನು ಅದರ ಹಿಂದೆ ಬೇಡದಲೆ ಜಗದುದರ ಕೊಟ್ಟದನು ಭುಂಜಿಸಿ. ಭಗವಂತ ಏನು ಕೊಡ್ತಾನೋ ಉಪನಿಷತ್ತಿನ ಅರ್ಥವನ್ನು ನಾವಿಲ್ಲಿ ಇಟ್ಟುಕೊಳ್ಬೇಕು. ಯಾವುದು ಅಂತ ಕೇಳಿದರೆ, ತೇನ ತ್ಯಕ್ತೇನ ಭುಂಜೀತಾ ಆಗೃತ ಈಶಾವಾಸ್ಯಮಿದಂ ಸರ್ವಂ ಯತ್ಕಿಂಚ ಜಗತ್ಯಾಂ ಜಗತ್ ತೇನ ತ್ಯಕ್ತೇನ ಭುಂಜೀತಾ ಆಗೃತ ಕಸ್ಯ ಸಿದ್ಧನಂ. ಭಗವಂತನನ್ನು ಆಗೃತ ಕಸ್ಯ ಸಿದ್ಧನಂ ತೇನ ತ್ಯಕ್ತೇನ ಭುಂಜೀತಾ, ಅವನು ಕೊಟ್ಟದ್ದನ್ನು ನೀನು ಅದರಿಂದ ತೃಪ್ತನಾಗಿ ಬದುಕು. ಅವನು ಕೊಡಲಿಲ್ಲ ಅಂತ ಹೇಳಿಕೊಂಡು ಅವನಲ್ಲಿ ಗಲಾಟೆ ಮಾಡೋದಾಗಲಿ ಅಥವಾ ದ್ವೇಷ ಮಾಡೋದಾಗಲಿ ಅಥವಾ ಇನ್ನಿತರ ಏನೋ ಒಂದು ರೀತಿಯಾಗಿರತಕ್ಕಂತಹ ಮನಸ್ಸಿನ ಚಿಂತನೆಗಳನ್ನು ಇಟ್ಟುಕೊಳ್ಳಬೇಡ. ಅವನು ಕೊಡ್ತಾನೆ, ಕೊಟ್ಟದ್ದರಲ್ಲಿ ನೀನು ಜೀವನವನ್ನು ನಡೆಸು ಎಂಬುದಾಗಿ ಹೇಳ್ತಾರೆ. ಆದ್ದರಿಂದ ಜಗದುದರ ಕೊಟ್ಟದನ್ನು ಭುಂಜಿಸು. ಅವನು ಕೊಡ್ತಾನೆ, ಕೊಟ್ಟದ್ದನ್ನು ಸ್ವೀಕಾರ ಮಾಡಿಕೊಂಡು ತೃಪ್ತನಾಗಿಕೊಂಡು ಅದರಲ್ಲಿ ಜೀವನವನ್ನು ನಡೆಸು ಎಂಬುದಾಗಿ ಹೇಳ್ತಾನೆ. ಭುಂಜಿಸಿ ಮಗ ಮಡದಿ ಪ್ರಾಣ ಇಂದ್ರಿಯ. ಭಗವಂತ ನಮಗೆ ಕೊಟ್ಟಿದ್ದಾನೆ. ಏನನ್ನು ಕೊಟ್ಟಿದ್ದಾನೆ ಅಂತ ಕೇಳಿದ್ರೆ, ಇಷ್ಟಂ ದತ್ತಂ ಹುತಂ ಜಪ್ತಂ ಪೂರ್ತಂ ಯಚ್ಛಾತ್ಮನ ಪ್ರಿಯಂ ದಾರಾನ್ ಸುತಾನ್ ಪ್ರಿಯಾನ್ ಪ್ರಾಣಾನ್ ಪರಸ್ಮೈ ಸನ್ಯವೇದಯೇತ್. ಆಚಾರ್ಯ ಮಧ್ವರ ಮಾತು. ಏನನ್ನು ನಾವು ಭಗವಂತನಿಗೆ ಅರ್ಪಿಸಬೇಕು ಅಂತ ಕೇಳಿದರೆ, ಇಷ್ಟಂ, ನಿನಗೆ ಯಾರು ಇಷ್ಟರಾಗಿದ್ದಾರೋ ಅವರನ್ನು ಭಗವಂತನಿಗೆ ಅರ್ಪಣಿಸು. ಇಷ್ಟಂ ದತ್ತಂ, ಯಾರು ನಿನಗೆ ಏನಾದರೂ ಕೊಟ್ಟಿದ್ದಾನೆ ಎಂದಾದರೆ ಅದನ್ನು ಕೊಟ್ಟದ್ದನ್ನು ಭಗವಂತನಿಗೆ ತೋರಿಸಿ ಅದರಲ್ಲಿ ಜೀವನವನ್ನು ಮಾಡು. ಇಷ್ಟಂ ದತ್ತಂ ಹುತಂ, ಏನನ್ನು ಹೋಮಿಸ್ತೀಯೋ ಅದನ್ನು ಅವನಿಗೆ ಕೊಡು. ಜಪ್ತಂ, ನೀನು ಏನನ್ನು ಜಪಾದಿಗಳನ್ನು ಮಾಡ್ತೀಯೋ ಅದನ್ನು ಅವನಿಗೆ ಅರ್ಪಿಸು. ಪೂರ್ತಂ, ಯಾವುದು ಒಳ್ಳೆಯ ಕೆಲಸವನ್ನು ಮಾಡ್ತೀಯೋ, ಕೆರೆ ಕಟ್ಟೆ ಇತ್ಯಾದಿಗಳನ್ನು ಏನು ಮಾಡ್ತೀಯೋ ಅದನ್ನು ಭಗವತ್ ಪ್ರೇರಣೆಯ ಭಗವತ್ ಪ್ರೀತ್ಯರ್ಥಂ ಅಂತ ಹೇಳಿಕೊಂಡು ಭಗವತ್ ಸೇವಾಕ್ಯಂ ಕರ್ಮ ಕರಿಷ್ಯೆ ಅಂತ ಹೇಳಿಕೊಂಡು ಆ ರೀತಿಯಾಗಿ ನಿನ್ನ ಸಂಕಲ್ಪವನ್ನಿಟ್ಟುಕೊಂಡು ಮಾಡು. ಇಷ್ಟಂ ದತ್ತಂ ಹುತಂ ಜಪ್ತಂ ಪೂರ್ತಂ ಯಚ್ಚ ಆತ್ಮನ ಪ್ರಿಯಂ, ನಿನಗೆ ಯಾರು ತುಂಬ ಪ್ರೀತಿಪಾತ್ರರಿದ್ದಾರೆ ಅವರನ್ನು ನನಗೆ ಈ ಪರಿಸರ, ಈ ಪರಿವಾರ ಇದೆಲ್ಲವೂ ಕೂಡ ನನಗೆ ಸಿಕ್ಕಿದ್ದು ನಿನ್ನ ಅನುಗ್ರಹ ಎಂಬುದಾಗಿ ಚಿಂತನೆ ಮಾಡಿಕೊಂಡು ಬದುಕು. ಅದಾದ ಮೇಲೆ ದಾರಾನ್ನ ಸುತಾನ್ನ ಪ್ರಿಯಾನ್ನ ಪ್ರಾಣಾನ್ನ ಎಲ್ಲವೂ ಕೂಡ ನಿನಗೇನು ಲಭಿಸಿದೆಯೋ ಅದೆಲ್ಲವೂ ಕೂಡ ಅವನು ಕೊಟ್ಟದ್ದು. ತೇನತ್ಯಕ್ತೇನ, ಅವನು ಕೊಟ್ಟಿದ್ದಾನೆ, ಅದರಿಂದ ತೃಪ್ತನಾಗಿ ಬದುಕುವಂತಹ ಸಂಕಲ್ಪವನ್ನು ಮಾಡು ಎಂಬುದಾಗಿ ಹೇಳ್ತಾರೆ. ಪ್ರಾಣ ಇಂದ್ರಿಯ ಆತ್ಮ, ನಿನ್ನ ಪ್ರಾಣ ಇಂದ್ರಿಯ ಮನಸ್ಸು ಇದೆಲ್ಲವೂ ಕೂಡ ನಿನ್ನದ್ದಲ್ಲ. ಇದು ಏನೋ ಕೊಡು, ಇದು ಎಲ್ಲಿಂದ ಬಂತು ಅಂತ ಕೇಳಿದರೆ ಎಲ್ಲವೂ ಕೂಡ ಅವನು ಕೊಟ್ಟದ್ದು. ಅದರಿಂದ ತೃಪ್ತನಾಗಿ ಅವನ ಅಧೀನ, ಇಂದ್ರಿಯಾದಿಗಳು ಭಗವದಧೀನ. ನಿನ್ನ ಅಧೀನವಾಗಿ ಯಾವುದಾದರೂ ಇದ್ದರೆ ಅದು ನಿನ್ನದು ಅಂತ ಹೇಳ್ಬೋದು. ನಿನ್ನ ಅಧೀನವಾಗಿ ಯಾವುದೂ ಇಲ್ಲ. ಒಂದು ಕ್ಷಣ ಯೋಚನೆ ಮಾಡು, ನಿನ್ನ ಅಧೀನವಾಗಿ ಯಾರಿದ್ದಾರೆ ಅಂತ. ನನ್ನ ಅಧೀನವಾಗಿ ನನ್ನ ಇಂದ್ರಿಯಗಳೇ ಇಲ್ಲ. ನಾವು ಹೇಳ್ಬೋದು ನನ್ನ ಅಧೀನನಾಗಿ ಯಾವುದೋ ಒಂದು ಇದೆ ಅಂತ ಹೇಳಿದ್ರೆ ಯಾವುದೋ ನನ್ನ ಅಧೀನವಾಗಿರ್ಲಿಕ್ಕೆ ಸಾಧ್ಯವೇ ಇಲ್ಲ. ನಮ್ಮ ಇಂದ್ರಿಯಗಳೇ ನಮ್ಮ ಅಧೀನವಾಗಿಲ್ಲ. ಇನ್ನು ನಮ್ಮ ಹೆಂಡತಿ, ನನ್ನ ಮಕ್ಕಳು, ಅವರು ಯಾವ ತಾನೇ ನಮ್ಮ ಅಧೀನರಾಗಿರ್ಲಿಕ್ಕೆ ಸಾಧ್ಯ? ಯಾವುದೂ ಕೂಡ ನಿನ್ನ ಅಧೀನವಾಗಿರುವಂತಹದ್ದು ಯಾವುದು ಹೇಳಿದರೆ ಅದು ಕೇವಲ ನಿನ್ನ ಮನಸ್ಸು. ಅದನ್ನು ಭಗವತ್ ಪ್ರೀತಿದಾಯಕವಾಗಿ ಅದನ್ನು ಇಟ್ಟುಕೊಂಡು ಬದುಕು ಎಂಬುದಾಗಿ ನಮಗೆ ದಾಸರು ತಿಳಿಸಿಕೊಡ್ತಾ ಇದ್ದಾರೆ. ಪ್ರಾಣ ಇಂದ್ರಿಯ ಆತ್ಮಾದಿಗಳು
ಭಗವದಧೀನ, ಅವನ ಅಧೀನ, ಅವನು ಕೊಟ್ಟಿದ್ದಾನೆ, ಅವನು ಕೊಟ್ಟದ್ದನ್ನು ತಾನು ಏನು ನೀನು ಅದರಲ್ಲೇ ಜೀವನವನ್ನು ನಡೆಸ್ತಾ ಇದ್ದೀಯಾ ಎಂಬುದಾಗಿ ಚಿಂತನೆಯನ್ನು ನಡೆಸು. ತನ್ಮೂಲಕವಾಗಿ ಚಿಂತನೆಯನ್ನು ನಡೆಸಿ ನಿನಗೆ ನೆನೆಯುತ್ತಿರು. ಇದನ್ನು ಏನು ಮಾಡಬೇಕು ಅಂತ ಕೇಳಿದ್ರೆ ಕೇವಲ ಹೇಳೋದು ಮಾತ್ರವಲ್ಲ, ಇದರ ಸ್ಮರಣೆ, ಇದನ್ನು ನೀನು ಚೆನ್ನಾಗಿ ಅನುಸಂಧಾನ ಮಾಡಿಕೊಳ್ಳಬೇಕು. ನೀನು ಇದನ್ನು ಅನುಸಂಧಾನಪೂರ್ವಕವಾಗಿ ಇದನ್ನು ನಡೆಸಿರಿ ಅಂತ ಹೇಳಿದರೆ ಆವಾಗ ನಿನಗೆ ಎಲ್ಲ ಅನುಗ್ರಹಾದಿಗಳು ಲಭಿಸ್ತದೆ ಎಂಬುದಾಗಿ ಹೇಳ್ತಾರೆ. ಅದಕ್ಕೋಸ್ಕರ ನಿಸ್ಪೃಹತೆ ಹೇಗಿರಬೇಕು, ನನಗೆ ಜೀವನವನ್ನು ನಡೆಸಲಿಕ್ಕೆ ಏನು ಭಗವಂತ ನನಗೆ ಕೊಟ್ಟಿದ್ದಾನೋ ಅದರಲ್ಲಿ ನಾನು ಬದುಕ್ತೇನೆ ಎಂಬಂತಹ ಚಿಂತನೆ, ಈ ಅನುಸಂಧಾನವನ್ನು ನೀನು ಇಟ್ಟುಕೋ. ಇದು ಇತ್ತು ಅಂತಾದರೆ ನಿನಗೆ ಎಲ್ಲ ರೀತಿಯಾದಂತಹ ಅನುಗ್ರಹಾದಿಗಳು ನಿನಗೆ ಬರ್ತದೆ ಎಂಬುದಾಗಿ ಹೇಳುತ್ತಾರೆ. ಅದಕ್ಕೋಸ್ಕರ ಈಶಾವಾಸ್ಯದ ಭಾಷ್ಯವನ್ನು ನಾವು ನೋಡುವುದು ಅಂತಾದರೆ ಸ್ವತಃ ಪ್ರವರ್ತ್ಯ ಶಕ್ತಿತ್ವ ಈಶಾವಾಸ್ಯವಿದಂ ಜಗತ್ ಪ್ರವರ್ತಯೇ ಪ್ರಕೃತಿಗಂ ಯಸ್ಮಾತ್ ಸ ಪ್ರಕೃತಿರೀಶ್ವರ ತದೇನ ಪ್ರವೃತ್ತಿತ್ವಾದೇಯಂ ಸರ್ವಮೇವ ಯತ್ ತದ್ದತ್ತೇನೈವ ಭುಂಜೀತ ಅಥೋ ನಾನ್ಯಂ ಪ್ರಯಾಚಯೇತ್. ಹೇಳ್ತಾರೆ, ಭಗವಂತನನ್ನು ಜಗತ್ತು ಯಾಕೆ ಅವನ ಅಧೀನ ಅಂತ ಕೇಳಿದರೆ ಅದರ ಒಂದಷ್ಟು ವಿಚಾರವನ್ನು ಹೇಳ್ತಾರೆ. ಹೇಗೆ ಅಂತ ಕೇಳಿದರೆ ಸ್ವತಃ ಪ್ರವೃತ್ತಿಯ ಶಕ್ತಿತ್ವಾತ್, ಜಗತ್ತು ಸ್ವತಃ ಪ್ರವೃತ್ತಿಯನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಮತ್ತು ಜಗತ್ತಿಗೆ ಯಾವುದೋ ಒಂದು ಶಕ್ತಿ ಬೇಕೇ ಬೇಕು. ಯಾಕೆ ಅಂತ ಕೇಳಿದರೆ ಜಗತ್ತು ಒಂದು ರೀತಿಯಲ್ಲಿ ಹೋಗ್ತಾ ಉಂಟು ಅಂತ ಅಂದರೆ ಹೇಗೆ ಹೋಗ್ತಾ ಉಂಟು? ಏನು ಸುಮ್ಮನೆ ಹೋಗ್ತಾ ಉಂಟಾ? ಇಲ್ಲ. ಆ ಜಗತ್ತು ಅದರಲ್ಲಿ ಏನೋ ಒಂದು ಕಾರ್ಯಗಳು ಆಗ್ತಾ ಇದೆ ಅಂತಾದರೆ ಅದು ಹೇಗಾಯಿತು ಅಂತ ಕೇಳಿದ್ರೆ ಅದರಲ್ಲಿ ಭಗವಂತ ಇದ್ದಾನೆ. ಸ್ವತಃ ಪ್ರವೃತ್ತಿಯ ಶಕ್ತಿತ್ವ ಈಶಾವಾಸ್ಯಂ ಜಗತ್ತು. ಇದು ಯಾರ್ದು ಮನೆ ಅಂತ ಕೇಳಿದ್ರೆ ಈಶಾವಾಸ್ಯಂ. ಇದು ಎಲ್ಲವೂ ಕೂಡ ಅವನು ಕೊಟ್ಟದ್ದು, ಅವನದ್ದು ಮನೆ. ಅವನದ್ದು ಮನೆಯಲ್ಲಿ, ಅವನ ಮನೆಯಲ್ಲಿ ನಾವೆಲ್ಲರೂ ಕೂಡ ಇರತಕ್ಕಂತಹದ್ದು. ಆದ್ದರಿಂದ ಈಶಾವಾಸ್ಯಂ ಇದು ಭಗವಂತನಿಂದ ವಾಸ ಮಾಡಲಿಕ್ಕೆ ಯೋಗ್ಯವಾಗಿರತಕ್ಕಂತಹದ್ದು. ಪ್ರವೃತ್ತಯೇ ಪ್ರಕೃತಿಗಂ, ಭಗವಂತ ಏನು ಮಾಡ್ತಾನೆ ಅಂತ ಕೇಳಿದ್ರೆ ಪ್ರವೃತ್ತಯೇ ಪ್ರಕೃತಿಗಂ, ಭಗವಂತ ಈ ಜಗತ್ತಲ್ಲಿ ಪ್ರವೃತ್ತಿ ಮಾಡುವುದಕ್ಕೋಸ್ಕರವಾಗಿ ಭಗವಂತ ಏನು ಮಾಡ್ತಾನೆ? ಆ ಪ್ರವೃತ್ತಿ ಅದರಲ್ಲಿ ಪ್ರವೃತ್ತಿಯನ್ನು ನಡೆಸುವುದಕ್ಕೋಸ್ಕರವಾಗಿ ಅದರಲ್ಲಿ ಜಗತ್ತು ನಡೆಯಬೇಕು, ಆ ಜಗತ್ತಿನಲ್ಲಿ ಪ್ರವೃತ್ತಿಗಳು ಬರಬೇಕು ಎಂಬಂತಹ ನಿಮಿತ್ತದಿಂದಾಗಿ ಭಗವಂತ ಏನು ಮಾಡ್ತಾನೆ? ತಾನು ಅದರೊಳಗೆ ತತ್ರಟ್ವಾ ತದೇವಾನುಪ್ರಾವಿಶತ್ ತದನ ಪ್ರವಿಶ್ಯ ಸಚ್ಚತ್ಯಚ್ಚಾಭವತ್. ಅದರಲ್ಲಿ ಆ ಪ್ರವೃತ್ತಿಯಾದಿಗಳು ಬರಬೇಕು ಎಂಬಂತಹ ದೃಷ್ಟಿಯಿಂದಾಗಿ ಭಗವಂತ ಏನು ಮಾಡ್ತಾನೆ ಅಂತ ಕೇಳಿದರೆ ಅದರಲ್ಲಿ ತಾನು ಪ್ರವೇಶವನ್ನು ಮಾಡ್ತಾನೆ. ಪ್ರವೇಶವನ್ನು ಮಾಡಿ ತಾನು ಆ ರೀತಿಯಾಗಿ ಅದರಲ್ಲಿ ಕೆಲಸವನ್ನು ಮಾಡ್ತಾನೆ ಎಂಬುದಾಗಿ ಹೇಳ್ತಾರೆ. ಪ್ರವೃತ್ತಿಯೇ ಪ್ರಕೃತಿಗಂ, ತಾನು ಪ್ರಕೃತಿ, ಆ ಪ್ರಕೃತಿವಾಚ್ಯನಾಗಿ ಪ್ರಕೃತಿ ಶಬ್ದನಾಗಿ ಅದರಲ್ಲಿ ಹೋಗ್ತಾನೆ. ಯಸ್ಮಾತ್ ಸ ಪ್ರಕೃತಿ, ಅವನು ಅದರಿಂದಾಗಿ ಅದರಲ್ಲಿ ಪ್ರವೃತ್ತಿ, ತಾನು ಪ್ರವೇಶವನ್ನು ಮಾಡಿ ಅದರಲ್ಲಿರ್ತಾನೆ ಅಂತ ಹೇಳ್ತಾರೆ. ಪ್ರಕೃತಿ ತದೇನ ಪ್ರವೃತ್ತಿತ್ವ, ಅದು ಜಗತ್ತಿನಲ್ಲಿ ಉಂಟಲ್ವ, ನನ್ನ ಅಧೀನವಾಗಿರುವಂತಹದ್ದು, ನಾನು ಎಲ್ಲಿದ್ದೇನೆಯೋ ಅದು ನನ್ನದು ಅಂತ ಹೇಳುವಂತಹದ್ದು ಉಂಟಲ್ವ. ನನ್ನ ಮನೆ, ನನ್ನ ವಸ್ತು ನನ್ನದು ಅಂತ ಹೇಳುವಂತಹ ವಿಚಾರವನ್ನು ನಾವು ಲೌಕಿಕವಾಗಿರತಕ್ಕಂತಹ ಜಗತ್ತಿನಲ್ಲಿಯೂ ಕೂಡ ನಾವು ಪ್ರಯೋಗವನ್ನು ಮಾಡ್ತೇವೆ. ಆದ್ದರಿಂದ ಅದೇ ರೀತಿಯಾಗಿ ಇದೇ ನಿಯಮದಿಂದಾಗಿ ತದೇನ ಪ್ರವೃತ್ತಿತ್ವ, ಅದು ಈ ಜಗತ್ತು ಯಾರಾಧೀನವಾಗಿ ಪ್ರವೃತ್ತಿಯನ್ನು ಮಾಡುತ್ತದೆ ಅಂತ ಕೇಳಿದೆ ತದೇನ ಪ್ರವೃತ್ತಿತ್ವ, ಅದು ಭಗವಂತ
ಅದರಲ್ಲಿ ಪ್ರವೃತ್ತಿಯನ್ನು ಮಾಡ್ತಾನೆ. ಅದಕ್ಕೋಸ್ಕರ ಇದು ಅವನದ್ದು ಎಂಬುದಾಗಿ ನಾವು ಚಿಂತನೆ ನಡೆಸಬೇಕು. ತದೇನ ಪ್ರವೃತ್ತಿತ್ವಾತ್ ಸತತ್ ಪ್ರಕೃತಿರೀಶ್ವರ ತದೀಯಂ, ಇದು ಅವನದ್ದು ಎಂಬಂತಹ ನಿಯಮವನ್ನು ಹೇಳ್ತೇವೆ. ತದೀಯಂ ಸರ್ವಮೇವ ಯತ್, ಇದೆಲ್ಲವೂ ಕೂಡ ಭಗವಂತನದ್ದು ಎಂಬುದಾಗಿ ನಾವು ಹೇಳ್ತೇವೆ. ತದ್ದತ್ತೇನೈವ ಭುಂಜೀತ, ನಿನಗೆ ಭಗವಂತ ಕೊಡ್ತಾನೆ, ಅವನಿಗೇನು ಕೊಡ್ತಾನೋ ಅದರಿಂದ ನೀನು ಜೀವನವನ್ನು ನಡೆಸು ಎಂಬಂತಹ ದೊಡ್ಡ ಸಂದೇಶವನ್ನು ನಮಗೆ ಕೊಡ್ತಾರೆ. ಹೇಗೆ ಅಂತ ಕೇಳಿದರೆ, ನಾವು ನೋಡೋದಂತಾದರೆ ಗುರುಪುಂಕ್ಷ ಕರ್ಮ ನಿಜಂ ನಿಯತಂ ಹರಿಪಾದ ವಿನಮ್ರತೆಯ ಸತತಂ ಹರಿರೇವ ಪರೋ ಹರಿರೇವ ಗುರು ಹರಿರೇವ ಜಗತ್ಪಿತೃಪಾತ್ರಗತಿ ತತತೋಸ್ತ್ಯ ಪರಂ ಜಗದೀಡ್ಯತಮಂ ಪರಮಾತ್ಮರತಃ ಪುರುಷೋತ್ತಮತಃ ತದಲಂ ಬಹುಲೋಕ ವಿಚಿಂತನಯ ಪ್ರವಣಂ ಕುರು ಮಾನಸಮೀಶ ಪದೇ. ಈ ತದಶ ಸ್ತೋತ್ರವನ್ನು ನಾವು ಚಿಂತನೆ ನಡೆಸುವುದು ಅಂತಾದರೆ, ಕುರುಪುಂಶ್ವಚ ಕರ್ಮ ನಿಜಂ ನಿಯತಂ ಕುರು, ಏನನ್ನು ಮಾಡಬೇಕು? ನಿನ್ನ ಪಾಲಿನ ಕರ್ಮವನ್ನು ನೀನು ಮಾಡಬೇಕು. ಕುರು ಭುಂಕ್ಷ, ಮಾಡಿದ್ದನ್ನು ತಿನ್ನು. ಕುರು ಭುಂಕ್ಷ, ನೀನು ಏನು ಮಾಡ್ತೀಯೋ ಅದನ್ನು ಮಾಡಬೇಕು. ನಿನ್ನ ಕರ್ಮ, ಈಶಾವಾಸ್ಯದ 2ನೆಯ ಮಂತ್ರವೇ ಅದು. ಏನು? ಕರ್ಮಣ್ಣೆ ನೀನು ಈಶಾವಾಸ್ಯವಿದಂ ಸರ್ವಂ ಯತ್ಕಿಂಚ ಜಗತ್ಯಾಂ ಜಗತ್ ತೇನ ತ್ಯಕ್ತೇನ ಭುಂಜಿತ ಮಾಕೃತ ಕಸ್ಯ ಸಂದನಂ ಕುರ್ವನ್ನೇವೇಹ ಕರ್ಮಾಣಿ ಅಂತ ಎಂಬಂತಹ 2ನೆಯ ಮಂತ್ರ. ಆ 2ನೆಯ ಮಂತ್ರ ಆರಂಭವಾಗುವುದೇ ಹಾಗೆ, ಕುರ್ವನ್ನೇವೇಹ ಕರ್ಮಾಣಿ, ನೀನು ಕರ್ಮವನ್ನು ಮಾಡಲೇಬೇಕು. ಕರ್ಮದಿಂದ ಎಸ್ಕೇಪು ಇಲ್ಲ. ಕರ್ಮದಿಂದಾಗಿ ನಾನು ದೂರ ಹೋಗ್ತೇನೆ ಹಾಗಿಲ್ಲವೇ ಇಲ್ಲ. ಕರ್ಮದಿಂದ ದೂರಕ್ಕೆ ನುಣುಚಿಕೊಳ್ಳುವಂತಹ ಒಂದು ವ್ಯಾಪಾರ ಇಲ್ಲವೇ ಇಲ್ಲ. ನೀನು ಕರ್ಮವನ್ನು ಮಾಡಬೇಕು. ಕುರು ಭುಂಕ್ಷ್ವ, ಕರ್ಮವನ್ನು ಮಾಡ್ತೀಯ, ಮಾಡಿದ್ದನ್ನು ನೀನು ಅದನ್ನು ತಿನ್ನಲೇಬೇಕು. ನಿನ್ನ ಪ್ರಾರಬ್ಧ ಕರ್ಮಕ್ಕನುಸಾರವಾಗಿ ಏನು ಕರ್ಮವನ್ನು, ಒಳ್ಳೆಯ ಕರ್ಮ ಆದರೆ ಒಳ್ಳೆಯ ಕರ್ಮ, ಒಳ್ಳೆಯ ಫಲ, ಕೆಟ್ಟದ್ದು ಅಂತಾಗಿದ್ದರೆ ಕೆಟ್ಟ ರೀತಿಯಾಗಿರತಕ್ಕಂತಹದ್ದು, ಅಂತಹ ಫಲವನ್ನು ನೀನು ಅನುಭವಿಸಲೇಬೇಕು. ಗುರು ಭುಂಕ್ಷ್ವ ಕರ್ಮ ನಿಜಂ ನಿಯತಂ, ನಿನ್ನ ಏನು ಕರ್ಮವನ್ನು ನೀನು ಮಾಡಿದ್ದನ್ನು ಅನುಭವಿಸ್ತೀಯ, ಅದನ್ನು ಮಾಡಿಕೊಂಡು ನೀನು ಭಗವಂತನಿಗೆ ವಿನಮ್ರತೆಯ, ನೀನು ಹೇಗಿರಬೇಕು ಅಂತ ಕೇಳಿದ್ರೆ ಭಗವಂತನಿಗೆ ವಿನಮ್ರನಾಗಿ, ಅವನು ನನ್ನ ಕೈಯಿಂದ ಈ ತೆರನಾಗಿರತಕ್ಕಂತಹ ಕರ್ಮಾದಿಗಳನ್ನು ನಡೆಸ್ತಾ ಇದ್ದಾನೆ ಎಂಬುದಾಗಿ ಚಿಂತನೆ ಮಾಡು. ಆ ಚಿಂತನೆ ನಡೆಸಿಕೊಂಡು ನೀನು ಜೀವನವನ್ನು ನಡೆಸು ಎಂಬುದಾಗಿ ಹೇಳ್ತಾರೆ. ಇದಕ್ಕೆ ಜಗನ್ನಾಥದಾಸರ ಸುಳಾದಿಯನ್ನು ನಾವು ವಿಜಯದಾಸರ ಸುಳಾದಿಯನ್ನು ನೋಡಬಹುದು. ಇದಕ್ಕೆ ಸರಿಯಾಗಿರತಕ್ಕಂತಹ ಮಡದೆ ಮಕ್ಕಳು ನಿನ್ನಾದೀನ, ಒಡವೆ ವಸ್ತ್ರ ನಿನ್ನಾದೀನ, ಪಡಿಭಾನವು ನಿನ್ನಾದೀನ, ಒಡೆತನವು ನಿನ್ನಾದೀನ, ಬಡತನ ಭಾಗ್ಯ ನಿನ್ನಾದೀನ, ಪಡಿವಾರ ಸೌಮ್ಯ ನಿನ್ನಾದೀನ, ಕೊಡುವುದು ಕೊಂಬುವುದು ನಿನ್ನಾದೀನ, ಎಲ್ಲವೂ ಕೂಡ ಅವನ ಅಧೀನವಾಗಿದೆ. ಅವನು ಏನನ್ನು ಕೊಡ್ತಾನೋ ನಾವದನ್ನು ಅವನ ಅನುಗ್ರಹ ಅವನ ಪ್ರಸಾದತ್ವೇನದನ್ನು ಸ್ವೀಕಾರ ಮಾಡಿಕೊಂಡು ಅದರಲ್ಲಿ ಜೀವನವನ್ನು ನಡೆಸಬೇಕು ಎಂಬುದಾಗಿ ಹೇಳ್ತಾರೆ. ಆ ರೀತಿಯಾಗಿ ಜೀವನವನ್ನು ನಡೆಸಿ ಭಗವಂತನ ಅನುಗ್ರಹಕ್ಕೆ ನಾವು ಪಾತ್ರರಾಗಬೇಕು ಎಂಬಂತಹ ದೊಡ್ಡ ಚಿಂತನೆಯನ್ನು ಜಗನ್ನಾಥದಾಸರು ನಮಗೆ ಈ ಪದ್ಯದಲ್ಲಿ ತೋರಿಸಿಕೊಡ್ತಾ ಇದ್ದಾರೆ. ಈ ಚಿಂತನೆ ಯಾಕೆ ಇರಬೇಕು ಅಂತ ಕೇಳಿದರೆ, ಇದನ್ನು ಚಿಂತನೆ ಮಾಡುವ ಮೂಲಕವಾಗಿ ಅದನ್ನು ಮತ್ತಷ್ಟು ಅದನ್ನು ನಾವು ಮನನ ಮಾಡುವ ಮೂಲಕವಾಗಿ ಏನು ನಮಗೆ ಶಾಸ್ತ್ರಗಳು ಮೊದಲಿಗೆ ಕೊಟ್ಟಿರತಕ್ಕಂತಹದ್ದು ಏನು ಕೇಳಿದರೆ ಶಾಸ್ತ್ರಾವಮರ್ಶನ, ಶಾಸ್ತ್ರಗಳ ಮನನ ಅವಮರ್ಶನ, ಅದನ್ನು ಚೆನ್ನಾಗಿ ಅವಮರ್ಶನ ಮಾಡಬೇಕು. ಆ ಅವಮರ್ಶನ ಮಾಡುವ ಮೂಲಕವಾಗಿ ಅದನ್ನು ಚೆನ್ನಾಗಿ ಆಲೋಚನೆ ಮಾಡುವ ಮೂಲಕವಾಗಿ ನಾವು ಭಗವದ್ ಅನುಗ್ರಹಕ್ಕೆ ಪಾತ್ರರಾಗಬೇಕು ಎಂಬಂತಹ ಒಂದು ಚಿಂತನೆಯನ್ನು ತೋರಿಸಿಕೊಡ್ತಾರೆ. ಹಾಗಿದ್ದುಕೊಂಡು ಆ ಜ್ಞಾನದ ಕಡೆಗೆ ಕೇವಲ ಅಡಿಗಡಿಗೆ ನೆನೆಯುತ್ತಿರು, ಅದನ್ನು ಸ್ಮರಣೆ ಮಾಡಿಕೊಂಡು ಆ ತೆರನಾಗಿ ನಮ್ಮ ಜೀವನವನ್ನು ನಡೆಸಬೇಕು ಎಂಬುದಾಗಿ ತೋರಿಸಿಕೊಡ್ತಾರೆ. ಅದಾದ ಮೇಲೆ ಮುಂದೆ
ದೊಡ್ಡ ಒಂದು ವಿಚಾರ. ಅದು ಯಾವುದು ಅಂತ ಕೇಳಿದ್ರೆ ಈ ಜೀವ ಈಶ್ವರರ ವೈಲಕ್ಷಣ್ಯ, ಜೀವನಿಗೆ ಈಶ್ವರನಿಗೂ ಯಾವ ರೀತಿಯಾಗಿ ವೈಲಕ್ಷಣ್ಯವಿದೆ ಎಂಬಂತಹ ವಿಚಾರವನ್ನು ತೋರಿಸಿಕೊಡ್ತಾರೆ. ಅಸ್ವತಂತ್ರನು ಜೀವ, ಸರ್ವತಂತ್ರನು ಹರಿ, ನಿತ್ಯ ಸುಖಮಯ, ನಿಸ್ವಬದ್ಧಾಲ್ಪಜ್ಞ ಶುಕಿ ಸುಖದುಃಖಿ ನಿರ್ವಿಣ್ಣ ರಸ್ವದೇಹಿ ಸನಾಥ ಜೀವನು ವಿಶ್ವವ್ಯಾಪಕ ಕರ್ತೃ ಬ್ರಹ್ಮ ಸರಸ್ವತಿ ಶಾದ್ಯ ಅಮರಮತ ಹರಿ. ಭಗವಂತ ಎಂಥವನು ಅಂತ ಕೇಳಿದರೆ ಜೀವೇಶ್ವರರ ವೈಲಕ್ಷಣ್ಯವನ್ನು ಇದರಲ್ಲಿ ಪ್ರತಿಪಾದನೆ ಮಾಡ್ತಾರೆ. ಯಾಕೆ ಅಂತ ಕೇಳಿದರೆ ಅವನಲ್ಲಿರತಕ್ಕಂತಹ ಗುಣಗಳು, ಜೀವನದಲ್ಲಿರತಕ್ಕಂತಹ ಗುಣಗಳು ಇದು ಪರಸ್ಪರ ದೂರವಾಗಿರತಕ್ಕಂತಹದ್ದು. ಹೇಗೆ ಅಂತ ಕೇಳಿದರೆ ಗೀತೆಯಲ್ಲಿ ನಾವು ಕೃಷ್ಣನ ಮಾತನ್ನು ನೋಡುವುದು ಅಂತಾದರೆ ಮತ್ತಃ ಪರತರಂ ದಾರ್ಯತ್ ಕಿಂಚಿದಸ್ತಿ ಧನಂಜಯ ಮಯಿ ಸರ್ವಮಿದಂ ಪ್ರೋತಂ ಸೂತ್ರೇ ಮಣಿಗಣ ಇವ ಮಮ ಯೋನಿ ಮಹದ್ಬ್ರಹ್ಮ ತಸ್ಮಿನ್ ಗರ್ಭಂ ದದಾಮ್ಯಹಂ ಸಂಭವಃ ಸರ್ವಭೂತಾನಾಂ ತಥೋ ಭವತಿ ಭಾರತ. ಈ ಎಲ್ಲ ಮಾತುಗಳು ಭಗವಂತ ವಿಲಕ್ಷಣ ಎಂಬ ಒಂದು ದೊಡ್ಡದಾಗಿರತಕ್ಕಂತಹ ಸಂದೇಶವನ್ನು ನಮಗೆ ತೋರಿಸಿಕೊಡ್ತದೆ. ಹೇಗೆ ಅಂತ ಕೇಳಿದರೆ ಮೊದಲಿಗೆ ಕೊಟ್ಟಿರತಕ್ಕಂತಹದ್ದು ಜೀವನ ಮತ್ತು ಭಗವಂತನ ಮಧ್ಯದಲ್ಲಿರತಕ್ಕಂತಹ ಒಂದು ದೊಡ್ಡ ಗುಣ, ಆ ವಿರುದ್ಧವಾಗಿರತಕ್ಕಂತಹ ಗುಣ ಯಾವುದು ಅಂತ ಕೇಳಿದ್ರೆ ಅಸ್ವತಂತ್ರನು ಜೀವನು. ಭಗವಂತ ಸ್ವತಂತ್ರ, ಜೀವರು ಅಸ್ವತಂತ್ರರು. ಭಗವಂತ ಮಾತ್ರ ಸ್ವತಂತ್ರ. ಸ್ವತಂತ್ರಂ ಅಸ್ವತಂತ್ರಂಚ ದ್ವಿವಿಧಂ ತತ್ವವಿಷ್ಯತೆ ಸ್ವತಂತ್ರೋ ಭಗವಾನ್ ವಿಷ್ಣು ಭಾವಾಭಾವೋ ದ್ವಿಧೇತರತ್. ಭಾವ ಅಭಾವ ಪದಾರ್ಥಗಳು ಎರಡಿದೆ. ಅದರಲ್ಲಿ ಮೊದಲ ವಿಭಾಗ ಏನು ಕೇಳಿದರೆ ಸ್ವತಂತ್ರಂ ಅಸ್ವತಂತ್ರಂಚ. ಸ್ವತಂತ್ರದತ್ತಲ್ಲಿ ವಿಭಾಗ ಉಂಟಾ ಅಂತ ಕೇಳಿದರೆ ಸ್ವತಂತ್ರದತ್ತಲ್ಲಿ ವಿಭಾಗ ಇಲ್ಲವೇ ಇಲ್ಲ. ಅಸ್ವತಂತ್ರದತ್ತದಲ್ಲಿ ಅದರಲ್ಲಿ ಭಾವ ಅಭಾವ ಹೀಗೆ ಬೇರೆ ಬೇರೆ ರೀತಿಯಾಗಿರತಕ್ಕಂತಹ ವಿಭಾಗವನ್ನು ಹೇಳಬಹುದು ಎಂಬುದಾಗಿ ಮುಂದಕ್ಕೆ ಹೇಳ್ತಾರೆ. ಈಗ ನಮಗೆ ಪ್ರಕೃತ ಬೇಕಾಗಿರತಕ್ಕಂತಹದ್ದು ಅದು ಯಾವುದು ಅಂತ ಕೇಳಿದ್ರೆ ಅಸ್ವತಂತ್ರನು ಜೀವ. ಜೀವನಲ್ಲಿ ಪೂರ್ಣವಾಗಿರತಕ್ಕಂತಹ ದೊಡ್ಡ ಡ್ರಾಬ್ಯಾಕ್ ಯಾವುದು ಅಂತ ಕೇಳಿದರೆ ಅದು ಅಸ್ವಾತಂತ್ರ್ಯ. ಕೇವಲ ತನ್ನ ಮನಸ್ಸಿಗೆ ಇಚ್ಛೆ ಬಂದಂತೆ ಯಾವುದೂ ಕೂಡ ಆಗುವುದಿಲ್ಲ. ಆದ್ದರಿಂದ ಅಸ್ವಾತಂತ್ರ್ಯ ಎಂಬಂತಹ ದೊಡ್ಡ ನಮ್ಮಲ್ಲಿರತಕ್ಕಂತಹ ಒಂದು ಗುಣ, ಆ ಗುಣವು ನಮಗೆ ಒಂದು ರೀತಿಯಾಗಿದೆ ಮಾರಕ. ಅದಕ್ಕೋಸ್ಕರ ಅಂತಹ ಆ ಅಸ್ವತಂತ್ರನಾಗಿರತಕ್ಕಂತಹ ಒಂದು ಜೀವನು. ಇನ್ನು ಸ್ವತಂತ್ರದತ್ತ ಯಾವುದು ಅಂತ ಕೇಳಿದರೆ ಸ್ವಾತಂತ್ರ್ಯ ಇರುವುದು ಅದವನಲ್ಲಿ ಮಾತ್ರ. ಭಗವಂತನಲ್ಲಿ ಪೂರ್ಣವಾಗಿರತಕ್ಕಂತಹ ಸ್ವಾತಂತ್ರ್ಯ ಇದೆ. ಮತ್ತು ಸರ್ವತಂತ್ರ ಸ್ವತಂತ್ರನು, ಯಾರ ತಂತ್ರಕ್ಕೂ ಕೂಡ ಒಳಪಟ್ಟಿಲ್ಲವನು. ಯಾರಾದರೂ ಕೂಡ ಅವನನ್ನು ನಿಯಮನೆ ಮಾಡುವವರಿದ್ದಾರಾ ಅಂತ ಕೇಳಿದರೆ ಇಲ್ಲ. ಭಗವಂತನನ್ನು ನಿಯಮನೆ ಮಾಡುವವರು ಯಾವುದು ಅವನನ್ನು ನಿಯಮನೆ ಮಾಡತಕ್ಕಂತಹ ಒಂದು ಶಕ್ತಿ ಇಲ್ಲವೇ ಇಲ್ಲ. ಜೀವ ಅಸ್ವತಂತ್ರ, ಜೀವ ದುಃಖಿ, ಭಗವಂತ ಆನಂದಮಯ. ಭಗವಂತ ಹೇಗಿದ್ದಾನೆ ಕೇಳಿದ್ರೆ ಆನಂದಮಯ. ಅವನಲ್ಲಿ ಏಷ ಅವನು ಎಂಥವನು ಅಂತ ಕೇಳಿದರೆ ಆನಂದಮಯ. ಭಗವಂತ ಆನಂದ ಪ್ರಚುರ. ಆನಂದಮಯ ಶಬ್ದಕ್ಕೆ ಪ್ರಚುರ ಆನಂದ ಅಂತ. ಇಲ್ಲದಿದ್ದರೆ ಗೋಮಯ ಅಂತ ಹೇಳಿದಾಗ ಗೋವಿನ ವಿಕಾರವಾಗಿರತಕ್ಕಂತಹ, ಗೋವು ತಿಂದಿರತಕ್ಕಂತಹ ಆಹಾರದ ವಿಕಾರ ಗೋಮಯ ಅಂತ ನಾವು ಪ್ರಯೋಗ ಮಾಡ್ತೇವೆ. ಆದರೆ ಭಗವಂತ ಆನಂದಮಯ ಅಂತ ಹೇಳಿದರೆ ಆನಂದದ ವಿಕಾರನೋ ಅಂತ ಕೇಳಿದರೆ ಇಲ್ಲ. ಆನಂದದ ವಿಕಾರ ಭಗವಂತ ಅಲ್ಲ, ಆನಂದ ಪ್ರಚುರ ಭಗವಂತ. ಆನಂದಮಯ ಶಬ್ದ ಹೇಗೆ ಅರ್ಥವನ್ನು ಮಾಡಬೇಕು? ಪ್ರಚುರಾನಂದಮಯ, ಪ್ರಚುರವಾಗಿರತಕ್ಕಂತಹ ಬೇಕಾದಷ್ಟು ಆನಂದವುಳ್ಳವನು ಎಂಬಂತಹ ಅರ್ಥವನ್ನು ಮಾಡಬೇಕು. ಇದಕ್ಕೆ ಆನಂದಮಯೋಭ್ಯಾಸಾತ್ ಎಂಬಂತಹ ಸೂತ್ರ ನಮಗೆ ಇದನ್ನು ತೋರಿಸಿಕೊಡ್ತದೆ.
ಇಲ್ಲದಿದ್ದರೆ ಆನಂದಮಯೋ ಅಭ್ಯಾಸಾತ್ ಮತ್ತೆ ಮತ್ತೆ ಹೇಳಿದ್ದಾರೆ. ಏನು ಆನಂದಮಯ ಯಾರು ಅಂತ ಕೇಳಿದ್ರೆ ಪ್ರಾಣಮಯ, ಏಷ ಪ್ರಾಣಮಯ, ಜ್ಞಾನಮಯ ಎಲ್ಲ ಮಯಟ್ ಶಬ್ದವನ್ನು ಪ್ರಯೋಗ ಮಾಡಿದ್ದಾರೆ. ಈ ಮಯಟ್ ಯಾವ ಅರ್ಥದಲ್ಲಿ ಹೇಳಿದ್ದಾರೆ ಅಂತ ಕೇಳಿದ್ರೆ ಪ್ರಾಚುರ್ಯ ಅರ್ಥವಾಗಿ ಈ ಮಯಟ್ ಪ್ರಯತ್ನವನ್ನು ಪ್ರಯೋಗ ಮಾಡಿದ್ದು ಪ್ರಚುರಾನಂದ, ಪ್ರಾಚುರ್ಯ ಎಂಬಂತಹ ಅರ್ಥದಿಂದಾಗಿ ಇಟ್ಟುಕೊಂಡು ಅಲ್ಲಿ ಪ್ರಯೋಗ ಮಾಡಿದ್ದು. ಆದ್ದರಿಂದ ಆನಂದಮಯ ಯಾರು ಅಂತ ಕೇಳಿದ್ರೆ ಅದು ಭಗವಂತ ಎಂಬ ಅರ್ಥವನ್ನು ಹೇಳ್ತಾರೆ. ಸುಖಮಯ ಭಗವಂತ ಸುಖಮಯ, ಸುಖ ಎಂಬುದು ಇವನಲ್ಲಿ ಅತ್ಯಧಿಕವಾಗಿದೆ. ಯಾರಲ್ಲಿ ಸುಖವನ್ನು ನಾವು ಚಿಂತನೆ ಮಾಡಲಿಕ್ಕೆ ಸಾಧ್ಯ ಇಲ್ವೋ ಅಷ್ಟು ಸುಖ ಇವನಲ್ಲಿ ಉಂಟು. ಅಂತಹ ಸುಖ. ಮತ್ತು ನಿಸ್ವಬದ್ಧ ಭಗವಂತ ಎಂಥವನು ಅಂತ ಕೇಳಿದರೆ ತನ್ನ ಜೀವನಲ್ಲಿ ತನ್ನ ಸ್ವಂತ ತನ್ನದ್ದು ಎಂಬುದಾಗಿ ಏನೂ ಇಲ್ಲ. ಜೀವನಲ್ಲಿ ಯಾವುದಾದರೂ ಕೂಡ ತನ್ನದ್ದು, ತಾನು ಯಾವತ್ತೂ ಕೂಡ ತನ್ನ ಅಧೀನವಾಗಿರುವಂತಹದ್ದು ಎಂಬಂತಹ ಯಾವುದಾದ್ರೂ ಒಂದು ವಸ್ತು ಇದೆಯಾ? ಇಲ್ಲವೇ ಇಲ್ಲ. ಭಗವಂತನದ್ದು ಬಿಟ್ಟು ಇನ್ನಿತರ ಯಾವುದು ಎಲ್ಲವೂ ಕೂಡ ಅವನದ್ದೇ. ಆದ್ದರಿಂದ ನಿಸ್ವ, ತನ್ನ ಸ್ವಾಧೀನವಾಗಿರತಕ್ಕಂತಹ ವಸ್ತು ಜೀವನಲ್ಲಿ ಯಾವ ಕಾಲಕ್ಕೂ ಯಾವುದೂ ಇಲ್ಲ. ಆದ್ದರಿಂದ ಭಗವಂತ ಜೀವನಲ್ಲಿ ನಿಸ್ವ, ಬದ್ಧ, ಅಲ್ಪ, ಅಜ್ಞ, ಶಕ್ತಿ. ಭಗವಂತನಲ್ಲಿ ಇದು ಯಾವುದೂ ಇಲ್ಲ. ಅಲ್ಪಜ್ಞತ್ವ ಇಲ್ಲ. ಅದೇ ರೀತಿಯಾಗಿ ಪೂರ್ಣ ಅಲ್ಪಜ್ಞ ಅಲ್ಲ. ಭಗವಂತ ಎಂಥವನು ಅಂತ ಕೇಳಿದರೆ ಪೂರ್ಣ ಜ್ಞಾನ, ಎಲ್ಲ ರೀತಿಯಾಗಿರತಕ್ಕಂತಹ ಜ್ಞಾನ, ಭೂತ, ಭವಿಷ್ಯತ್, ವರ್ತಮಾನ, ಈ ಮೂರೂ ಕಾಲಗಳ ಜ್ಞಾನ ಇದು ಪೂರ್ಣವಾಗಿ ಉಂಟು. ಆದ್ದರಿಂದ ಅವನು ಬದ್ಧ ಅಲ್ಲ. ಎಲ್ಲಿಯಾದರೂ ಕೂಡ ಭಗವಂತ ಬದ್ಧನಾಗಿದ್ದಾನೋ ಬದ್ಧನಾಗಿದ್ದಾನೋ ಅಂತ ಕೇಳಿದರೆ ಎಲ್ಲಿಯೂ ಕೂಡ ಬದ್ಧನಾಗಿಲ್ಲ. ಸಂಸಾರದಲ್ಲಿ ಬದ್ಧನಾಗಿಲ್ಲ. ಜೀವನನ್ನ ಬಂಧನಕ್ಕೆ ಒಳಗಾಗುವಂತೆ ಮಾಡ್ತಾನೆ ಅಷ್ಟೇ ಹೊರತು ತಾನು ಎಲ್ಲಿಯೂ ಕೂಡ ಬದ್ಧನಾಗಿಲ್ಲ. ಬದ್ಧ, ಅಜ್ಞಶಕ್ತಿ, ಚುದುಕಿ, ದುಃಖಾದಿಗಳು ಯಾವುದ ಲವಲೇಶವೂ ಇಲ್ಲ ಅವನಲ್ಲಿ. ನಿರ್ವಿಣ್ಣ, ಇನ್ನು ಇಡೀ ದುಃಖ ಎಂಬುದು ಇಲ್ಲವೇ ಇಲ್ಲ. ಅಣುಶರೀರ ಭಗವಂತನಲ್ಲಿ ಅಣೋರಣೀಯಾನ್ ಮಹತೋ ಮಹೀಯಾನ್ ಎಲ್ಲವೂ ಇದೆ. ಭಗವಂತನಲ್ಲಿ ಅಣುರೂಪವನ್ನು ನೀವು ಕಲ್ಪನೆ ಮಾಡಿ, ಮಹತ್ ರೂಪವನ್ನು ನೀವು ಅರ್ಥವನ್ನು ಮಾಡಿಕೊಳ್ಳಿ, ಅಥವಾ ಅದನ್ನು ಚಿಂತನೆ ಮಾಡಿ. ಹೀಗೆ ಯಾವ ರೀತಿಯಾಗಿರತಕ್ಕಂತಹ ರೂಪಗಳಿಗೂ ಕೂಡ ತಾನು ಉಳ್ಳವನು ಎಂಬಂತಹ ಅರ್ಥವನ್ನು ಹೇಳ್ತಾರೆ. ಅಂಥವನು ಇಂತಹ ಪರಸ್ವಾದೇಹಿ ಸನಾಥ ಭಗವಂತ ಅನಾಥ. ಅವನಿಗೆ ಅನಾಥನೂ ಹೌದು, ಸನಾಥನೂ ಹೌದು. ಭಗವಂತ ನಾಥ ಯಾರು ಅಂತ ಕೇಳಿದ್ರೆ ಜಗತ್ತಿಗೆ ಸ್ವಾಮಿ. ಇನ್ನು ಜೀವ ಸನಾಥ ಯಾರು? ಭಗವಂತನೇ ಅವನಿಗೆ ಸ್ವಾಮಿಯಾಗುಳ್ಳವನು. ಜೀವನು ಸನಾಥ. ಯಾರು ಸನಾಥ? ಜೀವನಿಗೆ ನಾಥ ಯಾರು ಅಂತ ಕೇಳಿದ್ರೆ ಭಗವಂತ. ಆದ್ದರಿಂದ ಜೀವ ಸನಾಥ, ಭಗವಂತ ಅನಾಥ. ಭಗವಂತ ಯಾಕೆ ಅನಾಥ ಅಂತ ಕೇಳಿದ್ರೆ ಭಗವಂತ ಯಾರ ಅಧೀನನಾಗಿಯೂ ಇಲ್ಲ, ಅಥವಾ ಅವನನ್ನು ಯಾವುದೋ ಒಂದು ರೀತಿಯಾಗಿರತಕ್ಕಂತಹ ಕೇಳತಕ್ಕಂತಹ ನಿಯಮನ ಮಾಡತಕ್ಕಂತಹ ಶಕ್ತಿ ಅದೆಲ್ಲವೇ ಇಲ್ಲ. ಆದ್ದರಿಂದ ಭಗವಂತ ಅವನು ಅನಾಥ ಅಥವಾ ಸ್ವನಾಥ, ತನ್ನನ್ನು ತಾನು ನಿಯಮನೆ ಮಾಡಿಕೊಳ್ಳುತ್ತಾನೆ. ಹೀಗೆ ನೀವು ಅರ್ಥವನ್ನು ಮಾಡಿಕೊಳ್ಳಬಹುದು. ಸನಾಥ ಜೀವನು ವಿಶ್ವವ್ಯಾಪಕ. ಎಲ್ಲಿದ್ದಾನೆ ಭಗವಂತ? ವಿಶ್ವಂ ವಿಶತಿ ವಿಷ್ಣು ವಷಟ್ಕಾರೋ ಭೂತ ಭವ್ಯ ಭವತ್ ಪ್ರಭು. ಭಗವಂತ ಇಡೀ ಭೂತ ಭವ್ಯ ಭವತ್ ಎಲ್ಲ ಕಡೆಗಳಲ್ಲೂ ಕೂಡ ತಾನು ವ್ಯಾಪಿಸಿಕೊಂಡು ಇದ್ದಾನೆ. ಅಂತರ್ಬಹಿಷ್ಠ ತತ್ಸರ್ವಂ ವ್ಯಾಪ್ಯ ನಾರಾಯಣ ಸ್ಥಿತಃ. ಈ ಜಗತ್ತಿನ ಒಳಗೆ ಹೊರಗೆ ಎಲ್ಲ ರೀತಿಯಾಗಿಯೂ ಕೂಡ ತಾನಿದ್ದಾನೆ ಅಂತ ಹೇಳಿಕೊಂಡು ಸ್ವಾಮಿನ್ ಸರ್ವ ಅಂತರಾತ್ಮನ್ ನಜರದರೈತರ ಜನ್ಮ ಮೃತ್ಯಾಮಯಾನ
ಅಂತಹ ಭಗವಂತನನ್ನು ನಾವು ಉಪಾಸನೆ ಮಾಡುವುದು ಹೇಗೆ ಅಂತ ಕೇಳಿದ್ರೆ, ಸ್ವಾಮಿನ್ ಸರ್ವಾಂತರಾತ್ಮನ್, ಹೇ ಸ್ವಾಮಿನ್, ಎಲೆ ಸ್ವಾಮಿ ಎಲ್ಲಿದ್ದೀಯಾ ಕೇಳಿದ್ರೆ ಸರ್ವಾಂತರಾತ್ಮನ್, ಅವನು ಎಲ್ಲ ಕಡೆಗಳಲ್ಲೂ ಕೂಡ ಸರ್ವಾಂತರ್ಯಾತ್ಮನ್, ಎಲ್ಲ ಕಡೆಗಳಲ್ಲೂ ಕೂಡ ಅಂತರ್ಯಾಮಿಯಾಗಿದ್ದಾನೆ. ಮತ್ತೆ ಅಜರ ಜರ ಇತರ ಜನ್ಮ ಮೃತ್ಯಾಮಯಾನ, ಅಜರ ಜರ, ಅವನಿಗೆ ಜರ, ಮುಪ್ಪು, ವ್ಯಾಧಿ, ದುಃಖ, ಸಾವು ಇದ್ಯಾವುದೂ ಇಲ್ಲ. ಅಂತಹ ಭಗವಂತನನ್ನು ತದ್ರೀತ್ಯಾನು ಉಪಾಸನೆ ಮಾಡು. ಇದು ಯಾಕೆ ಉಪಾಸನೆ ಮಾಡಬೇಕು ಅಂತ ಕೇಳಿದ್ರೆ, ಕರ್ತೃ, ವಿಶ್ವವ್ಯಾಪಕ ಕರ್ತೃ, ಭಗವಂತ ಕರ್ತೃ. ಹೌದು, ಯಾಕೆ ನಾವು ಕರ್ತೃವನ್ನು ನಾವು ಕಲ್ಪನೆ ಮಾಡಬೇಕು ಅಂತ ಕೇಳಿದ್ರೆ, ಜಗತ್ತು ಕಾಣ್ತಾ ಇದೆ, ಕಾಣ್ತಾ ಇರತಕ್ಕಂತಹದ್ದನ್ನು ನೀನು ನಿರಾಕರಣೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಒಂದು ವೇಳೆ ಕಾಣತಕ್ಕಂತಹದ್ದನ್ನು ನಿರಾಕರಣೆ ಮಾಡ್ತೀವಿ ಅಂತ ಹೇಳಿದ್ರೆ ನೀನು ಮೂರ್ಖ ಅಂತ ಅನಿಸಿಕೊಳ್ಳುತ್ತಿ. ಏತತ್ ಜಗತ್ ಸಕರ್ತೃಕಂ, ಇದು ಜಗತ್ತು, ಇದಕ್ಕೆ ಕರ್ತೃ ಇದ್ದಾನೆ. ಯಾಕೆ ಅಂತ ಕೇಳಿದ್ರೆ, ಇದರಲ್ಲಿ ಎಲ್ಲ ರೀತಿಯಾಗಿರತಕ್ಕಂತಹ ಚೇಷ್ಟಾದಿಗಳು ಕಾಣ್ತಾ ಉಂಟು, ಜೀವರುಗಳ ಚೇಷ್ಟೆಗಳು ಕಾಣ್ತಾ ಉಂಟು. ಹೀಗೆ ಬೇಕಾದಷ್ಟು ನಿಯಮಗಳನ್ನು ನಾವು ಹೇಳಬಹುದು. ಈ ನಿಯಮದಿಂದಾಗಿ ಜಗತ್ತು ಕರ್ತೃವಿಂದ ಸಹಿತವಾದದ್ದು. ಇದಕ್ಕೊಬ್ಬ ಕರ್ತೃ ಇದ್ದಾನೆ ಅಂತ ಸಿದ್ಧವಾಗಿದೆ. ಅಂತಹ ವಿಶ್ವವ್ಯಾಪಕ ಕರ್ತೃ ಬ್ರಹ್ಮ ಸರಸ್ವತೀಶಾತಿ ಅಮರನುತ ಭಗವಂತ ಎಲ್ಲ ಅಮರೈ ನಮ್ಯತೆ. ಭಗವಂತ ಎಂಥವನು ಅಂತ ಕೇಳಿದ್ರೆ ಅಮರನುತ, ಯಾರಿಗೆ ಸಾವು ಇಲ್ವೋ, ಯಾರಲ್ಲಿ ಅಮರತ್ವ ಇದೆಯೋ, ಬ್ರಹ್ಮ ಅವರಿಂದ ಬ್ರಹ್ಮ, ವಾಯು, ಸರಸ್ವತಿ, ಈಶ, ರುದ್ರ, ಇನ್ನು ಎಲ್ಲ ದೇವತೆಗಳಿಂದಲೂ ಕೂಡ ಅವನು ನಮಿಸಲಿಕ್ಕೆ ಯೋಗ್ಯ. ನಮ್ಯ ಭಗವಂತ, ನಮ್ಯ. ಅಂತಹ ಭಗವಂತ ಅಮರನುತ, ಭಗವಂತ ಹರಿ ಎಂದು ಕೊಂಡಾಡು. ಹರತಿ ಅಪಹರತಿ, ಏನನ್ನ ಅಪಹರತಿ? ನಮ್ಮಲ್ಲಿರತಕ್ಕಂತಹ ದುರಿತಗಳನ್ನು ದೂರ ಮಾಡ್ತಾನೆ. ಅಪಹರತಿ, ನಮ್ಮನ್ನು ಅನುಗ್ರಹಿಸ್ತಾನೆ ಎಂಬುದಾಗಿ ಕೊಂಡಾಡು ಎಂಬುದಾಗಿ ಹೇಳ್ತಾರೆ. ಹೀಗೆ ಬೇಕಾದಷ್ಟು ಇನ್ನಷ್ಟು ಪರಮಗಳನ್ನು ನಾವು ಪ್ರಮಾಣಗಳನ್ನು ಹೇಳ್ಬೋದು. ಯಾವುದಕ್ಕೆ ಅಂತ ಕೇಳಿದ್ರೆ, ಆತ್ಮ ಹಿ ಪರಮ ಸುತಂತ್ರೋದಿಗುಣೋ ಜೀವ ಅಲ್ಪಶಕ್ತಿ ಅಸುತಂತ್ರೋ ಅವರ ಏವಚ. ಆತ್ಮ ಹಿ ಪರಮಃ, ಆತ್ಮ ಯಾರು? ಆತ್ಮ ಆತ್ಮಾಂತರೇತ್ನೀತಿ ಹರಿರೇಕೈವ ದ್ವಿಧಾಸ್ಥಿತಃ ನಿವಿಷ್ಟೋ ಹೃದಯೇ ನಿತ್ಯಂ ರಸಂಪಿಬತಿ ಕರ್ಮಜಂ. ಆತ್ಮಾಂತರಾತ್ಮ, ಆತ್ಮ ಯಾರು ಅಂತ ಕೇಳಿದ್ರೆ ಅದವನೇ, ಅವನು ಭಗವಂತನೇ ಆತ್ಮ ಅಂತ ಇದ್ದಾನೆ ಅಂತ ಹೇಳ್ತಾರೆ. ಹೀಗಾದ್ಮೇಲೆ ಜೀವ ಅಲ್ಪಶಕ್ತಿ, ಜೀವನಲ್ಲಿ ಯಾವುದೇ ಇದಕ್ಕೆ ಬ್ರಹ್ಮಾಂಡ ಪುರಾಣದ ಮಾತನ್ನು ನಾವು ನೋಡಬಹುದು. ಅಲ್ಪ ಸಂಪೂರ್ಣ ಶಕ್ತಿತ್ವ, ಅಲ್ಪ ಪೂರ್ಣ ಗುಣತ್ವತಃ, ಅಲ್ಪ ಸಂಪೂರ್ಣ ದರ್ಶಿತ್ವ, ರಸಾಮ್ಯಂ ಜೀವ ಕೃಷ್ಣಯೋ, ಅಲ್ಪಶಕ್ತಿ ರಸಾರ್ವಜ್ಞಂ, ಪಾರತಂತ್ರ್ಯಂ ಅಪೂರ್ಣತ, ಉಪಜೀವಕತ್ವಂ ಜೀವತ್ವಂ, ಈಶತ್ವಂ ತದ್ವಿಪರ್ಯಯ, ಸ್ವಾಭಾವಿಕಂ ತಯೋರೇತತ್ ಅನ್ಯಥಾ ಸ್ಯಾತ್ ತದಂಚನ. ಹೀಗೆ ಬೇಕಾದಷ್ಟು ವಿಷ್ಣು ಪುರಾಣದ ಮಾತು, ಭಾಗವತ ತಾತ್ಪರ್ಯ, ಅದೇ ರೀತಿಯಾಗಿ ಬ್ರಹ್ಮಾಂಡ ಪುರಾಣ, ಮಹಾಭಾರತ ತಾತ್ಪರ್ಯ ನಿರ್ಣಯ, ಹೀಗೆ ಬೇಕಾದಷ್ಟು ಪ್ರಮಾಣಗಳ ಮೂಲಕವಾಗಿ ಭಗವಂತನನ್ನು ಸ್ವತಂತ್ರ, ನಾವು ಅಸ್ವತಂತ್ರರು ಇತ್ಯಾದಿ ಅನೇಕ ವಿರುದ್ಧ ಗುಣ, ಒಬ್ಬನಲ್ಲಿ ಪೂರ್ಣತ್ವ, ಇನ್ನೊಬ್ಬರಲ್ಲಿ ಅಪೂರ್ಣತ್ವ, ಇನ್ನೊಬ್ಬರಲ್ಲಿ ಹೀಗೆ ನೀವು ವಿರುದ್ಧ ಧರ್ಮಾಧಿಕರಣತ್ವವನ್ನು ಏಕತ್ರ ಚಿಂತನೆ ಮಾಡುವಂತಹದ್ದು ಅಸಂಬದ್ಧ. ಹೇಗೆ ಒಬ್ಬನಲ್ಲಿಯೇ ಇದೆಲ್ಲ ಬರಬಹುದಾ? ಬರ್ತದೆ. ಭಗವಂತನಲ್ಲಿ ನೀವು ಯಾವುದೇ ರೀತಿಯಾಗಿರತಕ್ಕಂತಹ ವಿರುದ್ಧ ಧರ್ಮಾಧಿಕರಣತ್ವವನ್ನು ನೀವು ಕಲ್ಪನೆ ಮಾಡಬಹುದು. ಯಾಕೆ? ಭಗವಂತನಲ್ಲಿ ಆ ಎಲ್ಲವನ್ನೂ ಕೂಡ ನಿಮಗೆ ಕೂಡಿಸಲಿಕ್ಕೆ ಬರ್ತದೆ, ಅದನ್ನು ನೀವು ಅರ್ಥೈಸಲಿಕ್ಕೆ ಬರ್ತದೆ. ಅದಕ್ಕೆ ಪ್ರಮಾಣಗಳು ಉಂಟು. ಅಲ್ಪ ಸಂಪೂರ್ಣ ಶಕ್ತಿತ್ವ, ಅಲ್ಪಪೂರ್ಣ ಗುಣತ್ವದ, ಜೀವ ಕೃಷ್ಣಯೋ, ಜೀವನಲ್ಲಿ ಕೃಷ್ಣನಲ್ಲಿ ಈ ಎಲ್ಲ ವಿರುದ್ಧ ಧರ್ಮಾಧಿಕರಣತ್ವವನ್ನು ನೀವು ಕಲ್ಪನೆ ಮಾಡಬೇಡಿ. ಅದಾದ ಮೇಲೆ ಭಗವಂತ ವಿಶ್ವೋ ವಾಯು ಸಮುದ್ದಿಷ್ಟ, ಭಗವಂತ ಸರ್ವಾಂತರ್ಯಾಮಿ. ಇದಕ್ಕೆ ಬೇಕಾದಷ್ಟು ಪ್ರಮಾಣಗಳನ್ನು ಹೇಳಬಹುದು.
ಮತ್ತು ನಾರಾಯಣ ಉಪನಿಷತ್ತಿನ ಮಾತನ್ನು ಹೇಳುವುದು ಅಂತಾದರೆ ಭಗವಂತ ಎಲ್ಲೆಲ್ಲಿದ್ದಾನೆ ಅಂತ ಕೇಳಿದ್ರೆ ಯಚ್ಚಕೆಂಚೆಚ್ಚಗತ್ ಸರ್ವಂ ದೃಶ್ಯತೆ ಶ್ರೂಯತೆ ವಿವಾ, ಈ ಜಗತ್ತಿನ ಅಂತರ್ಬಹಿಷ್ಠ ಸರ್ವಂ ಯಚ್ಚಕಿಂಚಿತ್ ಜಗತ್ ಸರ್ವಂ ಯತ ದೃಶ್ಯತೆ ಯತ ಶ್ರೂಯತೆ. ಕೆಲವು ಜಗತ್ತುಗಳು ದೃಶ್ಯತೆ, ಇನ್ನು ಕೆಲವು ಜಗತ್ತು ಶ್ರೂಯತೆ. ಕೆಲವನ್ನು ನಾವು ಕಾಣಬಹುದು, ಇನ್ನು ಕೆಲವೊಂದಷ್ಟು ಜಗತ್ತನ್ನು ಕೇಳಬಹುದು ಪುರಾಣಗಳ ಮೂಲಕವಾಗಿ. ಯಚ್ಚಕಿಂಚಿತ್ ಜಗತ್ ಸರ್ವಂ ದೃಶ್ಯತೆ ಶ್ರೂಯತೆ ವಿವಾ ಅಂತರ್ಬಹಿಷ್ಠ ಸರ್ವಂ. ಆ ಎಲ್ಲದರ ಕಡೆ ಒಳಗೂ ಕೂಡ ತಾನು ಒಳಗೆ ನಿಯಾಮಕನಾಗಿ ಅವನಿರ್ತಾನೆ, ಅದನ್ನು ನಿಯಂತ್ರಣ ಮಾಡ್ತಾ ಇದ್ದಾನೆ ಎಂಬುದಾಗಿ ಅರ್ಥವನ್ನು ಹೇಳ್ತಾರೆ. ಹೀಗೆ ನಾವು ಚಿಂತನೆ ಮಾಡಬೇಕು. ಅಂತಹ ಭಗವಂತ ಜನ್ಮ ಮೃತ್ಯಾದಿ ರಹಿತ ಸತ್ವಾದಿ ಗುಣವರ್ಜಿತ, ಅವನಲ್ಲಿ ಜನ್ಮ ಮೃತ್ಯ ಇತ್ಯಾದಿ ಯಾವುದೇ ರೀತಿಯಾಗಿರತಕ್ಕಂತಹದ್ದಿಲ್ಲ. ಸತ್ವ ರಜಸ್ಸು ತಮಸ್ಸು ಇತ್ಯಾದಿಗಳು ಅದೂ ಇಲ್ಲ. ಮತ್ತೆ ಭಗವಂತ ವಿಷ್ಣು ದ್ವಿಪರೀತಸ್ತು ಜೀವೋತಸ್ಥೌ ತತ್ಸದಾ, ಭಗವಂತ ಜೀವನಿಗಿಂತ ಅತ್ಯಂತ ಪೃಥಕ್ಕಾಗಿ ಅತ್ಯಂತ ಭಿನ್ನನಾಗಿ ಇರ್ತಾನೆ ಎಂಬುದಾಗಿ ಹೇಳ್ತಾರೆ. ಅದಾದ ಮೇಲೆ ಮುಂದೆ ಭಗವಂತನ ನಮ್ಮ ನಾಡಿಯಲ್ಲಿ ಇರತಕ್ಕಂತಹ 72,000 ರೂಪಗಳು, 36,000 ಎಡನಾಡಿ, 36,000 ಬಲನಾಡಿ, ಈ 72,000 ನಾಡಿಗಳಲ್ಲಿ ಭಗವದ್ ರೂಪದ ಚಿಂತನೆಯನ್ನು ಜಗನ್ನಾಥದಾಸರು ತಿಳಿಸಿಕೊಡ್ತಾರೆ. ಅದರ ವಿಚಾರವನ್ನು ಮುಂದೆ ನೋಡೋಣ. ಹರಿಪ್ರಿಯತಾ ಶ್ರೀ